ಮೋಹನ ಮೊರಳಿಯ ಗಾನವಾಯಿನಿ ಬಾಮಿನಿ ರುಕ್ಮಿಣಿ ಬಾಯನ್ನ ಮನದಿನಿ ಮೋಹನ ಮೊರಳಿಯ ಗಾನವಾಯಿನಿ ಮಧುರಾದರ ಸುಮಧುರ ಭಾಷಿಣಿ ಮೃದು ಮಧುರಾದರ ಸುಮಧುರ ಭಾಷಿಣಿ ಮಾಧವ ಹೃದಯ ಮಹಾನಂದರು ಮಾಧವ ಹೃದಯ ಮಹದಾನಂದರು ಬಾಮಿನಿ ರುಕ್ಮಿಣಿ ಮಧುರ ವಿಲಾಸದ ಮನಮೋಹನ ಹೃದಯ ನಿವಾಸ ಮಧುರ ವಿಲಾಸದ ಮನಮೋಹನ ಹೃದಯ ನಿವಾಸ ಪ್ರೇಮ ಪರಾಗ ಶುಭ ಶರಣ ಬೇಗ ಪ್ರಣಯಾನಂದದ ಪಂಚಮ ವೇದ ಪ್ರೇಮ
ಪ್ರೇಮ ಪರಾಗ ಶುಭ ಶರಣ ವೇಗ ಪ್ರಣಯಾನಂದ ನವ ಸಿರಿ ಸುರಚಿರ ನವರಾಗ ಲೀಲಾ ನವ ಸಿರಿ ಸುರಚಿರ ನವರಾಗ ಲೀಲಾ ಮಾಧವ ಹೃದಯ ಮಹದಾನಂದರು ನೂತನ ಪ್ರೇಮ ಅಮೋಘ ಭಾವ ನೂತನ ಪ್ರೇಮ ಅಮೋಘ ಭಾವ ಬಾಮಿನಿ ರುಕ್ಮಿಣಿ ರುಕ್ಮಿಣಿ. ಪರಮಾತ್ಮ ವಾಸುದೇವ, ದ್ವಾರಕೆಗೆ ಸುಸ್ವಾಗತ. ವಿರಾಟ ನಗರದಲ್ಲಿ ಪಾಂಡವರ ಸಮಾಚಾರವೇನು ಸ್ವಾಮಿ? ರುಕ್ಮಿಣಿ, ಪಾಂಡವರು 12 ವರ್ಷ ವನವಾಸ, 1 ವರ್ಷ ಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರು. ವಿರಾಟ ರಾಜನ ಪುತ್ರಿಯಾದ ಆ ಉತ್ತರ ಒಡನೆ ಅಭಿಮಾನ್ಯುವಿನ ವಿವಾಹವೂ ಸಹ ನಡೆಯಿತು. ಯುಧಿಷ್ಠಿರನು ತನಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ತಮ್ಮ ಕುಲೋಪುರೋಹಿತನಾದ ಆ ಧೌಮ್ಯನನ್ನೇ ದುರ್ಯೋಧನನ ಬಳಿಗೆ ಸಂಧಿಗಾಗಿ ಕಳುಹಿಸಿದನು. ದುರಹಂಕಾರದಿಂದ ದುರ್ಮುಕ್ತನಾದ ಆ ದುರ್ಯೋಧನ ಸಂಧಿಗೆ ಸಮ್ಮತಿಸಲಿಲ್ಲ. ರುಕ್ಮಿಣಿ, ಯುದ್ಧವೇನೋ ಅನಿವಾರ್ಯವಾಗಿ ಬಂದೊದಗಿದಂತಿದೆ. ಏನು ಸ್ವಾಮಿ, ಪುನಃ ಯುದ್ಧವೇ? ಹಾಗಾದರೆ ನಿಮ್ಮ ವಿಶ್ರಾಂತಿಯ ದಿನಗಳು ಕಳೆದು ಹೋದವು. ಗೋಪಿಕಾಂಗನೆಯರ ಕಟಾಕ್ಷ ಚಂದ್ರಿಕೆಯಿಂದ ತ್ವಯ್ದು ದ್ವಾರಕೆಯ ಕುಸುಮ ಶೇನದಲ್ಲಿ ಮಲಗಿ ಅರೆಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದ ಹಗಲು ಕನಸನ್ನು ಕಾಣುವುದು ನಿಮಗಿನ್ನೂ ಸಾಧ್ಯವಿಲ್ಲ. ರುಕ್ಮಿಣಿ, ನಾನು ಆ ಲೋಕ ಸೇವೆಯ ಹರಕೆಯನ್ನೊತ್ತಾಗಲೇ ನನ್ನ ವಿಶ್ರಾಂತಿಯೂ ಸಹ ಕೊನೆಯಾಯಿತು. ನಾನು ಅದಕ್ಕಾಗಿಯೂ ಸಹ ಸ್ವಲ್ಪವೂ ಚಿಂತಿಸುತ್ತಿಲ್ಲ. ರುಕ್ಮಿಣಿ, ಹಾಗಾದರೆ ಈ ಪ್ರಶಾಂತವಾದ ಮುಖಭಂಗಿ ಏಕೆ? ಯುದ್ಧದ ಸಮಾಚಾರವನ್ನು ಕೇಳಿ ವೀರ ಹೃದಯವೋ ನರ್ತಿಸುವುದು ಸಹಜವೇ. ಹೇಳು, ಶಿಶುಪಾಲಾದಿಧಾನವರನ್ನು ಸಂಹರಿಸಿದ ನಿನ್ನ ಚಕ್ರದ ರಕ್ತ ದೃಷ್ಟಿ ಪುನಃ ಜಾಗರಿತವಾಗಲಿ. ಜಗತ್ತಿನ ಯಾವ ಮೂಲೆಯಲ್ಲಿ ಅದಾವ ದುಷ್ಕರ್ಮಿಗಳು ಜನ್ಮಿಸಿರುವರೋ ಅದರ ತೀಕ್ಷ್ಣದಾರಿಗೆ ಆಹುತಿಯಾಗಲಿ. ರುಕ್ಮಿಣಿ, ಯುದ್ಧವೇನೋ ಅನಿವಾರ್ಯವಾಗಿ ಬಂದೊದಗಿದಂತಿದೆ. ಆದರೆ ಈ ಯುದ್ಧದಲ್ಲಿ ನಿನ್ನ ಪತಿಯು ನಿರಸ್ತನು. ಆಯುಧಗಳನ್ನು ಹಿಡಿದು ಯಾರ ಪಕ್ಷವಾಗಿ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆನೂ ಸಹ ಮಾಡಿರುವೆ. ರುಕ್ಮಿಣಿ, ಪರಮಾತ್ಮ, ಈ ಶಯನಾಗಾರದ ಹೊಸ್ತಿಲನ್ನು ದಾಟದಿರಲು ಒಂದು ಅನುಕೂಲವಾದ ಕಾರಣವೇ ದೊರೆತಂತಾಯಿತು. ವಾಸುದೇವ, ನಿನ್ನ ರಾಜನೀತಿ ಕೌಶಲವನ್ನು ನಾನೀಗ ತಾನೇ ಅರಿತೆನು. ಆದರೂ ಇದು ಪರಿಹಾಸ್ಯವಿಲ್ಲ ತಾನೇ? ಇದೇನು ಪರಿಹಾಸ್ಯವೇ? ಮುರಳಿಯ ಗಾನಕ್ಕೆ ಮುರಳಿಯ ಗಾನಕ್ಕೆ ಮನಸೋತೆಯ ಮನದಲ್ಲಿ ಆಸೆಯ ನೀ ತಂದೆಯ, ಮನದಲ್ಲಿ ಆಸೆಯ ನೀ ತಂದೆಯ, ಮುರಳಿಯ ಗಾನಕ್ಕೆ ಮನಸೋತೆಯ. ತೀರಕ್ಕೆ ನೀನಾದೆ ರಾಧೆ,
ಯಮುನಾ ತೀರಕ್ಕೆ ನೀನಾದೆ ರಾಧೆ ಹೃದಯ ಮನಗೆ ಗೋಪಾಲ ನಾನಾದೆ ಹೃದಯ ಮನಗೆ ಗೋಪಾಲ ನಾನಾದೆ ನಿನ್ನನ್ನು ಹರಸಿ ಓಡೋಡಿ ಬಂದೆ ನಿನ್ನನ್ನು ಹರಸಿ ಓಡೋಡಿ ಬಂದೆ ಮುರಳಿಯ ಗಾನಕ್ಕೆ ನನ್ನ ಮನದಲ್ಲಿ ಆಸೆಯ ನೀ ತಂದೆಯ ಮನದಲ್ಲಿ ಆಸೆಯ ನೀ ತಂದೆಯ ಮುರಳಿಯ ಗಾನಕ್ಕೆ ಮನಸೋದೆಯ ನಿನ್ನದೇ ಅನುರೂಪ ಅಲೆ ಅಲೆಯಾಗಿ ನಿನ್ನದೇ ಅನುರಾಗ ಅಲೆ ಅಲೆಯಾಗಿ ನನ್ನಿ ಹೃದಯಕ್ಕೆ ನೀ ಸೇರಿ ಹೋಗಿ ನನ್ನಿ ಹೃದಯಕ್ಕೆ ನೀ ಸೇರಿ ಹೋಗಿ ನೀನೆ ನನ್ನಲ್ಲಿ ಪರಿಪೂರ್ಣಳಾದೆ ನೀನೆ ನನ್ನಲ್ಲಿ ಪರಿಪೂರ್ಣಳಾದೆ ಮುರಳಿಯ ಗಾನಕ್ಕೆ ಮನಸೋದೆಯ ನನ್ನ ಮನದಲ್ಲಿ ಆಸೆಯ ನೀ ತಂದೆಯ ಮನದಲ್ಲಿ ಆಸೆಯ ನೀ ತಂದೆಯ ಮುರಳಿಯ ಗಾನಕ್ಕೆ ಇದೇನು ಪರ್ಯಾಸ್ಯವೇ ರುಕ್ಮಿಣಿ ಗೋಪಿ ಕಾಂಗನ್ಯರಿಂದ ಪರಿವೇಷ್ಟಿತನಾಗಿ ಮಧುರ ವೇಣುಗಾನದಿಂದಲೇ ವಿಶ್ವ ಸೃಷ್ಟಿಯನ್ನು ನಲಿಸಿದ ಈ ಲಲಿತ ಕೃಷ್ಣನ ಆ ಮಧುರ ರೂಪವನ್ನು ಸಹ ಜನರು ನೋಡೇ ಇರುವರು. ಕಂಸ ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದಲೇ ಸದೆಬಡೆದ ಅವನ ಪ್ರಚಂಡ ಅಟ್ಟಹಾಸದಿಂದ ಜಗತ್ತಿನ ಹೃದಯವು ಈಗಲೂ ಕಂಪಿಸುತ್ತಿರುವುದು. ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಅವೆರಡರಿಂದ ವಿಭಿನ್ನನಾದ ಆ ಬೇರೊಬ್ಬ ಕೃಷ್ಣನನ್ನೇ ಜನರು ನೋಡುವರು. ನಾನು ನಿರಸ್ತನೇ ನಿಜ. ಈ ಕುರುಕ್ಷೇತ್ರದ ಸೂತ್ರಧಾರವು ನನ್ನ ಕೈಯಲ್ಲಿ ಚದುರಂಗದಾಳದಂತೆ ದರ್ಪಾಂಧ ಕ್ಷತ್ರಿಯ ವೀರರನ್ನು ಅಲ್ಲಿಂದಿಲ್ಲಿಗೆ ಇಲ್ಲಿಂದಲ್ಲಿಗೆ ನಡೆಸುವೆನು. ಸಶಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಜನರು ತಿಳಿದೇ ಇರುವರು. ಅವರ ಅಜ್ಞಾನವನ್ನು ಹರಿಸುವೆನು. ಮಾನವನ ಆತ್ಮಶಕ್ತಿ ಶತಕೋಟಿ ಶಸ್ತ್ರಾಸ್ತ್ರವನ್ನು ಪರಾಭವಿಸಿ ವಿಜಯದ ಭದ್ರ ಪೀಠವನ್ನೇರಬಲ್ಲದೆಂಬುದನ್ನು ಈ ಜಗತ್ತಿಗೆ ತೋರಿಸುವೆನು. ಸತ್ಯದ ಚಿರಪ್ರಕಾಶದಿಂದ ಒಂದು ಸುಂದರವಾದ ಜಗತ್ತನ್ನು ಬೆಳಗಿಸುವೆನು. ಕುರುಕ್ಷೇತ್ರ ಯುದ್ಧದ ರಕ್ತ ಪ್ರಳಯದಲ್ಲಿಯೂ ಸಹ ಈ ನಿನ್ನ ಪತಿಯ ಕೈಗಳು ಸ್ವಚ್ಛ ಹಿಮದಂತೆ ನಿರ್ಲಿಪ್ತವಾಗಿ ಬೆಳಗುವುದನ್ನು ನೀನೇ ನೋಡು ಹೇಳ್ತೇನೆ. ಚಿರನೂತನ ಜಗವ
ಜಗವನ್ನು ಸಾರ್ಥಕಗೊಳಿಸುವ ಸತ್ಯ ಧರ್ಮಗಳ ಉಳಿಸುವ ಜಗತಿ ಚಿಂತನೆ ಚಿಂತನೆ. ಪರಮಾತ್ಮ ರುಕ್ಮಿಣಿ, ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನಾನಾಗಿ. ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನಾನಾಗಿ ದರ ಕಾಯ್ದು ಪೊರೆವೆ ಜನರ ಚಿಂತನೆ ಚಿಂತನೆ ನೂತನ ಜಗವನ್ನು ಸಾರ್ಥಕಗೊಳಿಸ ಸತ್ಯ ಧರ್ಮಗಳ ಉಳಿಸುವ ಜಗತಿ ಚಿಂತನೆ ಚಿಂತನೆ. ಪರಮಾತ್ಮ, ಇಂತಹ ಪೂರ್ವ ಸಾಧನೆಯ ಉದ್ದೇಶವಾದರೂ ಏನು ಸ್ವಾಮಿ? ರುಕ್ಮಿಣಿ, ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆ ಈ ಭರತ ವರ್ಷದಲ್ಲಿಯೇ ಜಗತ್ತಿಗೆ ಆದರ್ಶಭೂತವಾದ ಧರ್ಮ ರಾಜ್ಯವೊಂದನ್ನು ಸ್ಥಾಪಿಸುವುದೇ ನನ್ನ ಜೀವನದ ಏಕಮಾತ್ರ ಧ್ಯೇಯ. ನನ್ನ ನಿರಂತರ ಪರಿಶ್ರಮದ ಆ ಸವಿಗನಸು. ಬಾಲ್ಯ ಯೌವನವು ಕಳೆದು ವಾರ್ಧಕ್ಯದ ಮೊದಲ ಹಂತದಲ್ಲಿಯೇ ನಾನು ಕಾಲಿಟ್ಟೆನಾದರೂ ನನ್ನ ಕನಸು ಇನ್ನು ಕನಸಾಗಿಯೇ ಉಳಿದೇ ಇರುವುದು. ಅದಕ್ಕಾಗಿಯೇ ಹಿಂಸಾ ಪ್ರಿಯರಾದ ಅಸಂಖ್ಯಾತ ದಾನವರನ್ನು ಸಂಹರಿಸಿದರು. ಆದರೂ ನನ್ನ ಉದ್ದೇಶವು ಸಫಲವಾಗಲಿಲ್ಲ ರುಕ್ಮಿಣಿ. ಮಾನವನೇ ಮಾನವ ಜಾತಿಯ ಪರಮ ಶತ್ರು ಎಂದು ನಾನೀಗ ತಿಳಿದೆನು. ಮುಂದಿನ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನನ್ನು ಮಾನವನಿಂದಲೇ ನಾಶ ಮಾಡುವೆನು. ರುಕ್ಮಿಣಿ, ಪರಮಾತ್ಮ, ಅಂಬುದಿ ನಿತ್ಯಂ
ದುದಯಿಸಿ ಎನ್ನನ್ನು ಸಂಭ್ರಮಗೊಳಿಸಿದ ಅಧಿದೇವತೆ ಅಂಬುದಿನಿಧಿಯಂ ಉದಯಿಸಿ ಎನ್ನನ್ನು ಸಂಭ್ರಮಗೊಳಿಸಿದ ಅಧಿದೇವತೆ ಜಾದುಗೈದನ್ನ ಹೃದಯ ರಂಗವ ಜಾದುಗೈದನ್ನ ಹೃದಯ ರಂಗವ ಮೋದದಿ ಸೆಳೆದ ಸದಮಲ ಶ್ರೀ ಮೋದದಿ ಸೆಳೆದ ಸದಮಲ ಶ್ರೀ ಅಂಬುದಿನಿಧಿ ಕಡಲ ಮಡಿಲೆ ಮೋಡಿ ಬಂದಾಕ್ಷಣ ಮೋಡಿ ಮಾಡಿದೆ ಕೊಡಿ ನೋಟನೆ ಕಡಲ ಮಡಿಲೆ ಮೋಡಿ ಬಂದಾಕ್ಷಣ ಮೋಡಿ ಮಾಡಿದೆ ಕೊಡಿ ನೋಟನೆ ನಾಡಿ ಮಿಡಿಸಿಯನ್ನ ಹೃದಯ ಬಲ್ಲಂಗಡಿ ನಾಡಿ ಮಿಡಿಸಿಯನ್ನ ಹೃದಯ ಬಲ್ಲಂಗಡಿ ಪವಡಿಸಲಾಶ್ರಯ ಬೇಡ ಪ್ರಭುವೆ ಪವಡಿಸಲಾಶ್ರಯ ಬೇಡ ಪ್ರಭುವೆ ಕಡಲ ಮಡಿಲೆ ಭಾವ ನಿರ್ಮಿಸಿದಾಕೆ ನವದಿನದ ದಿಶಲಿ ಭಾರ್ಗವಿ ಅವಧಿಯು ನಿನ್ನ ಭಾವ ನಿರ್ಮಿಸಿದಾಕೆ ನವದಿನದ ದಿಶಲಿ ಭಾರ್ಗವಿ ಶಿವಸತಿ ಭವಾನಿಯೋ ಬ್ರಹ್ಮನ ರಚಿತ ವಾಗ್ದೇವಿಯೋ ಶಿವಸತಿ ಭವಾನಿಯೋ ಬ್ರಹ್ಮನ ರಚಿತ ವಾಗ್ದೇವಿಯೋ ನಿನ್ನ ರೂಪ ರಚಿಸಿದಂತಹ ನಿತ್ಯ ಬಲವಂಚನವೇ ನಿನ್ನ ರೂಪ ರಚಿಸಿದಂತಹ ಕುಚ್ಚಕ್ಕೆ ನಿತ್ಯ ಬಲವಂಚನವೇ ಸುರಪಿಸಬೋದಯದಿ ಸಿರಿದೇವನ ವರಿಸಿದನ ಸುರಪಿಸಬೋದಯದಿ ಸಿರಿದೇವಿಯ ವಧಿಸಿದೆಯ ಬಂದೆನ್ನ ಬಂದಿಯೊಳಾನಂದ ಪಡಿಸೋ ಬಂದೆನ್ನ ಬಂದಿಯೊಳಾನಂದ ಪಡಿಸೋ ಅಂಬುದಿ ನಿಧಿಯಂ ದುದಯಿಸಿ ಎನ್ನನ್ನು ಸಂಭ್ರಮಗೊಳಿಸಿದ ಅಧಿದೇವತೆ ಜಾದುಗೈದನ್ನ ಹೃದಯ ರಂಗವ ಜಾದುಗೈದನ್ನ ಹೃದಯ ರಂಗವ ಮೋದದಿ ಸೆಳೆದ ಸದಮಲ ಶ್ರೀ ಮೋದದಿ ಸೆಳೆದ ಸದಮಲ ಶ್ರೀ ಅಂಬುದಿನಿಧಿ ಪರಮಾತ್ಮ ಆವಧೇವನ ಭಾವ ನಿರ್ಮಿಸಿದಾತ ನವಗುಣ ಶ್ರೀ ಜನಾರ್ದನ ಆವಧೇವನು ನಿನ್ನೆ ಭಾವ ನಿರ್ಮಿಸಿದಾತ ನವಗುಣ ಶ್ರೀ ಜನಾರ್ದನ ಗೌರಿ ಮನೋಹರನೋ ಗೀರ್ವಾಣಿ ಪತಿ ಬ್ರಹ್ಮನೋ ಅಪದಲನೆ ಆಹಾ ಗೌರಿ ಮನೋಹರನೋ ಗೀರ್ವಾಣಿ ಪತಿ ಬ್ರಹ್ಮನೋ ನಿನ್ನ ರೂಪ ರಚಿಸಿದಂತ ಕೊಂಚಕ್ಕೆ ನಿತ್ಯ ಬಡವಡಿ ಚೆಲುವ ವಾಸುದೇವ
ರುಕ್ಮಿಣಿ, ನೀನಿನ್ನು ಹೋಗು ಪ್ರೇಯಸಿ. ನಾನು ಕ್ಷಣಕಾಲ ನಿದ್ರಿಸುವೆನು. ಪುನಃ ಎಚ್ಚರಗೊಳ್ಳುವುದರೊಳಗಾಗಿ ಭಾರತದ ಯುದ್ಧ ಶಾಂತಿ ಎಂಬ ಪ್ರಶ್ನೆಯು ಈ ಮಂದಿರದಲ್ಲಿಯೇ ನಿರ್ಣಯಿಸಲ್ಪಡಬೇಕಾಗಿದೆ. ತಮ್ಮಿಚ್ಛೆಯಂತೆ ಆಗಲಿ ಪರಮಾತ್ಮ. ಕೃಷ್ಣ ದೇವಕಿ ನಂದನ ಗಾನವ ಮರ್ದನ ಕೃಪೆ ಮಾಡೋ ಕರುಣಾ ಸಾಗರ
ಪರಮಾತ್ಮರು ಆಯಾಸದಿಂದ ಮಲಗಿ ನಿದ್ರಿಸುತ್ತಿರುವರು. ನಾನು ಕ್ಷಣಕಾಲ ಈ ಪೀಠದಲ್ಲಿ ಕುಳಿತುಕೊಂಡು ವಿಶ್ರಮಿಸಿಕೊಳ್ಳುವೆನು. ಮಾಧವನರ ಮನೆಯು ಮನಕ್ಕೆ ಮೋದಗೊಳಿಸುತ್ತಿರುವುದು ಜಗದೊಳಗೆ ಸಾಟೆ ಕಾಳಿನ ಬಾಳ ಮಾಧವನರ ಮನೆಯು ಮನಕ್ಕೆ ಮೋದಗೊಳಿಸುತ್ತಿರುವುದು ಜಗದೊಳಗೆ ಸಾಟೆ ಕಾಳಿನ ಬಾಳ ಮುತ್ತು ರತ್ನಗಳಿಂದ ಕೆತ್ತಿರುವ ಕಂಬಗಳು ಮುತ್ತು ರತ್ನಗಳಿಂದ ಕೆತ್ತಿರುವ ಕಂಬಗಳು ವಜ್ರದ ಕಂಬಗಳು ವಜ್ರದ ಕಂಬಗಳು ವಜ್ರದ ಕಂಬಗಳು ವಜ್ರದ ಕಂಬಗಳು ನೀಲರತ್ನ ಪಚ್ಚಗಳು ಗೋಮೇಧಿಕ ಪುಷ್ಯರಾಗ ವೈಡೂರ್ಯಗಳ ಗೋಮೇಧಿಕ ಪುಷ್ಯರಾಗ ಗೋಮೇಧಿಕ ಪುಷ್ಯರಾಗ ವೈಡೂರ್ಯಗಳ ಪಬಗು ರತ್ನದ ಕಳಶಗಳು ತಳ 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 ಒಳೆಯುವವು ರತ್ನದ ಕಳಶಗಳು ತಳ 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 ಒಳೆಯುವವು ಮಾಧವನರ ಮನೆಯು ಮನಕ್ಕೆ ಮೋದಗೊಳಿಸುತ್ತಿರುವುದು ಜಗದೊಳಗೆ ಸಾಟಿ ಕಾಣೆನ ಬಾಳ ಮಾಧವನ ಅರಮನೆಯೋ ಜನಿತು ರಮ್ಯವೋ ಶ್ರೀಹರಿಯ ಹೃದಯವಿದು ಅತಿ ನಿಗೂಢವೋ
ಮಾಧವನ ಅರಮನೆಯು ಜನಿತು ರಮ್ಯವೋ ಶ್ರೀಹರಿಯ ಹೃದಯವೆದು ಅತನಿಗೂಢವೋ ಎತ್ತಲು ನೋಡುತ್ತೇನೆ ಮುತ್ತಿನ ತೋರಣಗಳು ಎತ್ತಲು ನೋಡುತ್ತೇನೆ ಮುತ್ತಿನ ತೋರಣದ ಚಿತ್ತಕ್ಕೆ ಮುದವನು ಬೀರುತ್ತಲಿರುವುದು ನೋಡಲು ಚಿತ್ತಕ್ಕೆ ಮುದವನು ಬೀರುತ್ತಲಿರುವುದು ನೋಡ ಮಾಧವನರ ಮನೆಯು ಮನಗೆ ಮೋಹಗೊಳಿಸುತ್ತಿರುವುದು ನಗೆ ಕಾಟಿ ಕಾಣಿನ ಬಲ 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 ಏನಿ ಮಾಧವನ ಭವನದ ಶೃಂಗಾರವಾದ ವೈಭವ ಯಾಪ್ತ ನೋಡಿ ರಥ ಕೆತ್ತನೆ ಮಣಿಮಕುಟ ವಜ್ರ ವೈಡೂರ್ಯಗಳಿಂದ ಪರಿಶೋಭಿಸುತ್ತಿರುವುದಲ್ಲ ಈ ಮಾಧವನ ಅರಮನೆ. ಇರಲಿ, ಇನ್ನೂ ಸ್ವಲ್ಪ ಮುಂದೆ ಹೋಗಿ ನೋಡುವೆನು. ಅಬ್ಬಾ, ಚಿತ್ರ ವಿಚಿತ್ರದಿ ಕೆತ್ತಿದ ಕಂಬಗಳ ತಳತಳಿ ಸೇರ್ಪೋದು ಮನಕೆ ಭವನ. ಚಿತ್ರ ವಿಚಿತ್ರದಿ ಕೆತ್ತಿದ ಕಂಬಗಳ ತಳತಳಿ ಸೇರ್ಪೋದು ಮನಗೆ ಭವನ. ಕೃಷ್ಣನ ಭವನ ಎನಗೆ ಸಾಟಿಯೇ, ಕೃಷ್ಣನ ಭವನ ಎನಗೆ ಸಾಟಿಯೇ. ಸಾಧು ಸಜ್ಜನರ ಸಾಧಿಪೆ ಸಮಬಲ, ಸಾಧು ಸಜ್ಜನರ ಸಾಧಿಪೆ ಸಮಬಲ. ನೋಡಲಿದು ಸಂಭ್ರಮ ಯದುವರನ ವರವನು ನಾ, ಯದುವರನ ವರವನು ನಾ. ಪಡೆದು ಮೆರದೆ ಸೊರೆನ ನೋಡಲಿದು ಸಂಭ್ರಮ. ಸಮಯವ ಸಾಧಿಸಿ ಶತ್ರುಗಳನ್ನು ಪಡೆ ಪಡೆಯುವೆನೋ ಬಡ ಪಾಂಡವರ. ಸಮಯವ ಸಾಧಿಸಿ ಶತ್ರುಗಳನ್ನು ಪಡೆ ಪಡೆಯುವೆನೋ ಬಡ ಪಾಂಡವರ. ಬೇರುತ ಬರದೆ ಕೀರ್ತಿಯ ಪಡೆವೆ, ಸೇರುತ್ತ ಬರದೆ ಕೀರ್ತಿಯ ಪಡೆವೆ. ಸಾಧು ಸಜ್ಜನರ ಸಾಧಿಪೆ ಸಮಬಲ, ಸಾಧು ಸಜ್ಜನರ ಸಾಧಿಪೆ ಸಮಬಲ. ನೋಡಲೆದು ಸಂಭ್ರಮ ಯದುವರನ ವರವನು ನಾ, ಯದುವರನ ವರವನು ನಾ. ಪಡೆದು ಮೆರೆದೆ ಸೊರಿನ ನೋಡಲೆದು ಸಂಭ್ರಮ. ರಂಬೆ ಊರ್ವಶಿ ಮೇನಕೆ ಮನದೋಳ್ ದಿಗ್ಭ್ರಮೆಗೊಳಿಸಿದೆ ಸುಂದರ ಭವನ. ರಂಬೆ ಊರ್ವಶಿ ಮೇನಕೆ ಮನದೋಳ್ ದಿಗ್ಭ್ರಮೆಗೊಳಿಸಿದೆ ಸುಂದರ ಭವನ. ಯದುಪತಿ ಭವನ ಎನಗೆ ಸಾಟಿಯೇ, ಯದುಪತಿ ಭವನ ಎನಗೆ ಸಾಟಿಯೇ. ಸಾಧು ಸಜ್ಜನರ ಸಾಧಿಪೆ ಸಮಬಲ. ರಂಗು ರಂಗು ಶ್ರೀರಂಗನ ಭವನ ನೋಡಲಿದು ಸಂಭ್ರಮ ಯದುವರನ ವರವನು ನಾ, ಯದುವರನ ವರವನು ನಾ. ಪಡೆದು ಮೆರವೆ ಸೊರಿನ ನೋಡಲಿದು ಸಂಭ್ರಮ, ನೋಡಲಿದು ಸಂಭ್ರಮ, ನೋಡಲಿದು ಸಂಭ್ರಮ. ಅಬ್ಬಾ, ಕಸ್ತೂರಿ ಕನ್ನಡಿಗರ ಕೈ ಕೆಳಕಂದು ಕೆತ್ತಲ್ಪಟ್ಟ ಈ ನವರತ್ನ ಖಚಿತವಾದ ಸಾಲುಗಂಬಗಳ ಸೊಬಗು, ದೃಷ್ಟಿ ಬೇರಿದೊಡೆ ಚಿತ್ತ ಚಾಂಚಲ್ಯಗೊಳಿಸುವ ಭಾವಭಂಗಿಗಳ ಮಧುರ ಮಿಲನ. ಈ ಮಂದಿರದಲ್ಲಿ ರಂಬೆ, ಊರ್ವಶಿ, ಮೇನಕೆ, ಕಿಲೋತ್ತಮರ ಮನ ಮೆಚ್ಚಿಸುವಂತೆ ಸಿದ್ಧ ಮಾಡಿಕೊಟ್ಟಿರುವ ಕೋಸುಮ ಕೋಮಲ ತಲುಪದಂತೆ ಪರಿಶೋಭಿಸುತ್ತಿರುವ ಈ ಮಾಧವನ ಶಾನಗ್ರಹವು ಎನ್ನ ಶರಣನ ಒಕ್ಕು
ಮನಸ್ಸಿನ ಚಿಂತಾಜ್ಞೆ ನೇರಿಸಿ ಎನ್ನ ಸಾಮ್ರಾಜ್ಯದ ಸಿರಿಯನ್ನೇ ಮರೆಸುತ್ತಿರುವುದಲ್ಲ. ಅಬ್ಬ ಏನಿ ಶಿಲಾಬಾಲಕಿಯರು ಬಾಹುಭಂಗಿಯ ತೋರಿ ಓರೆ ನೋಟವ ಬೇರಿ ಸಪ್ತ ಶರೀರವನ್ನು ಬಡಿದೆಬ್ಬಿಸುವ ಈ ವಾರಾಂಗನೆಯರ ಕಡೆಗಣ್ಣಿನ ಕೊಡಿ ನೋಟದ ವೈಖರಿ ಅದೇ ಈ ಮಾಧವನ ಅರಮನೆಯಲ್ಲಿ ಬಳ್ಳಿಯಂತೆ ಬೆಳಕುವ ಈ ನಡುವು, ಮಿಂಚಿನಂತೆ ಹೊಳೆಯುವ ಈ ನಯನಗಳು, ಸಂಪಿಗುವಿನಂತ ನಾಸಿಕ, ಮಧುಚಂದ್ರನನ್ನೇ ಮೋಹಿಸಿ ಬಿಡುವಂತ ಈ ಮಂದಹಾಸ, ಈ ಸೌಂದರ್ಯ ರಾಶಿಯನ್ನು ನೋಡುತ್ತಿದ್ದರೆ ನಾನೇ ಒಂದು ಸಾರಿ ಬಿಗಿದಬ್ಬಲೇ. स्वागत स्वागत कुरु नंदना, स्वागत स्वागत कुरु नंदना, स्वागत वैय दुर्योधना, स्वागत वैय दुर्योधना, स्वागत स्वागत कुरु नंदना. कुरुवंश कुल तिलक कौरवेश्वरा, कुरुवंश कुल तिलक कौरवेश्वरा, नवरत्न खचित सिंहासनाधीश्वर, कुरुवंश कुल तिलक कौरवेश्वरा, नवरत्न खचित सिंहासनाधीश्वरा, अखिल साम्राज्य चक्रेश्वरा, गौरवा ಬಲೆ ಬಲೆ ನರ್ತಕರೇ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಬಲೆ ಬಲೆ ನರ್ತಕರೇ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ರಣರಂಗ ಕುರುಧೀರ ಪ್ರಚಂಡ ಕೌರವ, ರಣರಂಗ ಕುರುಧೀರ ಪ್ರಚಂಡ ಕೌರವ, ಸ್ವಾಗತ ಸ್ವಾಗತ ಕುರು ನಂದನ, ಸುಸ್ವಾಗತ ವೈಯ ದುರ್ಯೋಧನ, ಶುಭ ಸ್ವಾಗತ ವೈಯ ದುರ್ಯೋಧನ, ಸ್ವಾಗತ ಸ್ವಾಗತ ಕುರು ನಂದನ. ಕರದೊಳು ಗದೆಯಂ ಪಿಡಿದಿಹ ವೀರ ಶರೀರವು ಮಾಧಿಸಿದ ಹುಲಿಯಕಾರ, ಕರದೊಳು ಗದೆಯಂ ಪಿಡಿದಿಹ ವೀರ ಶರೀರವು ಮಾಧಿಸಿದ ಹುಲಿಯಕಾರ, ಉರಿಮೀಸೆಯ ದೊರೆ ಸರದಾರ, ಉರಿಮೀಸೆಯಾದರೆ ಸರದಾರ, ಉರಿಮೀಸೆಯಾದರೆ ಸರದಾರ, ನಡೆಯುವ ಭಂಗಿಯು ಬಹು ಗಂಭೀರ,
ನಡೆಯುವ ಭಂಗಿಯು ಬಹು ಗಂಭೀರ, ನಡೆಯುವ ಭಂಗಿಯು ಬಹು ಗಂಭೀರ, ನಡೆಯುವ ಭಂಗಿಯು ಬಹು ಗಂಭೀರ. ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತವಯ್ಯ ದುರ್ಯೋಧನ, ಶುಭ ಸ್ವಾಗತವಯ್ಯ ದುರ್ಯೋಧನ. ಸ್ವಾಗತ 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 ಸುಸ್ವಾಗತ ಸ್ವಾಗತ ಗುರುನಂದನ. ವಜ್ರಕಾಯ ಸುಯೋಧನ, ಕೌರವ ಭ್ರಾಂತು ಭ್ರಾಂತು ಭ್ರಾಂತು. ಕೃಷ್ಣ, ಇದು ನಿನ್ನ ಮಾಯೆ. ಈ ನಿನ್ನ ಮಾಯಾಗಾರದ ಶನಗ್ರಹವನ್ನು ನೋಡಿ ಬೆರಗಾಗುವನಲ್ಲ ಈ ಕಟ್ಟಾಳು ಗೌರವ. ಸ್ವಸಾಗರ ಪೃಥ್ವಿಯನ್ನು ಶಾಸನ ಮಾಡುವ ವಸುಂಧರೆ ಕುವರ, ಗಾಂಧಾರ ದೇವಿಯ ಗರ್ಭ ಸಂಜಾತ, ಶತ್ರುದಂಸ ಧುರೀಣ, ಹಸ್ತಿನಾವತಿ ಚಕ್ರೇಶ್ವರನ ಮೌನಕ್ಕಿಂತಲೂ ಈ ಕೃಷ್ಣನ ಮಂದಿರವು ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ. ಓಹೋ, ಸಾರ್ಥಕಿ ಇಲ್ಲೇ ಇರುವಂತಿದೆ. ಸಾರ್ಥಕಿ, ಕೃಷ್ಣನಲ್ಲಿ ಶ್ರೀಕೃಷ್ಣ ಪರಮಾತ್ಮರು ಆಯಾಸದಿಂದ ಮಲಗಿ ನಿದ್ರಿಸುತ್ತಿರುವರು. ಏನು ಸಾರ್ಥಕಿ? ನಾನು ಹಸ್ತಿನಾವತಿಯಿಂದ ದ್ವಾರಕೆಗೆ ಬಂದರೂ ಸಹ ಕೃಷ್ಣನ ನಿದ್ರೆಯು ಇನ್ನೂ ಮುಗಿದಿಲ್ಲವೇ? ವಿರಾಟ ನಗರದ ಮದುವೆ ಸಂಭ್ರಮದಲ್ಲಿ ಅನೇಕ ರಾತ್ರಿಗಳನ್ನು ಜಾಗರಣೆಯಲ್ಲಿ ಕಳೆದಂತೆ ತೋರುತ್ತಿದೆ. ಅದಿರಲೇ ಸಾರ್ಥಕಿ, ನಿನ್ನೊಡನೆ ಒಂದು ಮಾತಿದೆ. ಅದೇನು ಹೇಳು ಕುರುರಾಜ? ಸಾರ್ಥಕಿ, ಪಾಂಡವರಿಗೂ ನಮಗೂ ಭೀಕರ ಸಮರ. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕು. ಇದಕ್ಕೆ ನಿಮ್ಮ ಉತ್ತರ? ಇದಕ್ಕೆ ನಾನು ಉತ್ತರ ಕೊಡಲು ಸಾಧ್ಯವಿಲ್ಲ. ನಾವು ಶ್ರೀಕೃಷ್ಣ ಪರಮಾತ್ಮರ ಅಧೀನರು. ಶ್ರೀಕೃಷ್ಣ ಪರಮಾತ್ಮರು ಎಲ್ಲಿರುವರೋ ನಾವು ಸಹ ಅಲ್ಲೇ ಇರುವೆವು. ಪ್ರಶ್ನೆಗೆ ಸರಿಯಾದ ಉತ್ತರ ಸಾರ್ಥಕಿ. ಸರ್ವ ಸಿದ್ಧತೆಯ ಸಮಗ್ರ ಸೃಷ್ಟಿಯನ್ನೇ ಸಾಧಿಸಬಲ್ಲ ಶಕ್ತಿ ಸಾಮರ್ಥ್ಯಗಳನ್ನು ಒಡಗೂಡಿದ ಶ್ರೀಕೃಷ್ಣ ನಮ್ಮ ಪಕ್ಷವನ್ನು ವಹಿಸಿದ್ದೇ ಆದರೆ ಯಾದವ ಕ್ಷೋಣಿ ಸೈನ್ಯವೆಲ್ಲವೂ ನನ್ನ ಕೈ ಸೇರಿಸುತ್ತದೆ. ಸಂದೇಹವೇಕೆ ದುರ್ಯೋಧನ? ಶ್ರೀಕೃಷ್ಣ ಪರಮಾತ್ಮರು ಎಚ್ಚರವಾಗುವ ತನಕ ಬನ್ನಿ, ಈ ಪೀಠದಲ್ಲಿ ಕುಳಿತುಕೊಂಡು ವಿಶ್ರಮಿಸಿಕೊಳ್ಳಿ. ಹಾಗೆ ಆಗಲೇ ಸಾರ್ಥಕಿ. ಚಾಚೆ, ನಾನಾರು ರಾಜಾದಿರಾಜ ರಾಜಮಾರ್ತಾಂಡ ತೇಜ, ಭೂಮಂಡಲದೊಳ ಅಖಂಡ ಕೀರ್ತಿ ಪ್ರಚಂಡ, ಚಂದ್ರಕುಲ ಚಕ್ರೇಶ್ವರನಾದ ನಾನು ಈ ಗೋಪಾಲ ಪಾದಸ್ಥಾನದಲ್ಲಿ ಅಸಂಭವ ಅಪಮಾನ ನನಗೆ ಯೋಗ್ಯವಾದ ಪೀಠ. ಆ